ಈ ಶಿಕ್ಷಣ ವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ. ಖಾಸಗಿ ಸಂಸ್ಥೆಗಳು ಪ್ರತಿ ವರ್ಷ 15ರಿಂದ 20% ಶುಲ್ಕವನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ. ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಉತ್ತಮವಾದ ಶಿಕ್ಷಣವನ್ನ ನೀಡಿದ್ರೆ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಸ್ವಲ್ಪ ಕಂಟ್ರೋಲ್ ಆಯ್ತವೆ. ಈಗ ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಇದೇನು ಆಡಳಿತ ನಡೆಸ್ತಾ ಇರೋ ನಮ್ಮ ರಾಜಕಾರಣಿಗಳು ಅವರವೇ ಶಾಲಾ ಕಾಲೇಜುಗಳು ಆಗಿರೋದ್ರಿಂದ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ. ರಾಜ್ಯದಲ್ಲಿ ಶುಲ್ಕ ನಿಯಂತ್ರಣ ಪ್ರಾಧಿಕಾರ ರಚನೆ ಮಾಡಿ ಮತ್ತೆ ಖಾಸಗಿ ಶಾಲಾ ಶಿಕ್ಷಣದಲ್ಲಿ ಏನು ದುಬಾರಿ ಶುಲ್ಕಕ್ಕೆ ಒಂದು ಕಡಿವಾಣ ಹಾಕಿ ಅಂದ್ಬಿಟ್ಟು ಇವತ್ತು ಒಂದು ಮಾಧ್ಯಮಗೋಷ್ಠಿಯನ್ನು ನಾವು ಪತ್ರಿಕಾಗೋಷ್ಠಿ ಮತ್ತು ಮಾಧ್ಯಮಗೋಷ್ಠಿ ಕರೆದಿದ್ದೀವಿ. ಏನಾಗಿದೆ ಅಂತಂದರೆ ನಮ್ಮ ರಾಜ್ಯದಲ್ಲಿ ಈ ಶಿಕ್ಷಣ ವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ. ಯಾವ ರೀತಿ ಅಂತಂದರೆ ನಿಯಮ ಬಾಹಿರವಾಗಿ ಅವರು ಖಾಸಗಿ ಸಂಸ್ಥೆಗಳು ಶುಲ್ಕವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅಂದರೆ ಖಾಸಗಿ ಸಂಸ್ಥೆಗಳು ಪ್ರತಿ ವರ್ಷ 15ರಿಂದ 20% ಶುಲ್ಕವನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ, ಏನು ಪ್ರೈವೇಟ್ ಸ್ಕೂಲ್ಗಳು. ಆದರೆ ಅದೇ ಗೌರ್ಮೆಂಟ್ ಸ್ಕೂಲ್ಗಳನ್ನು ನಾವು ಉನ್ನತೀಕರಣ ಮಾಡಿ ಮತ್ತೆ ಆಧುನೀಕರಣಗೊಳಿಸಿ ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಉತ್ತಮವಾದ ಶಿಕ್ಷಣವನ್ನ ನೀಡಿದ್ರೆ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಸ್ವಲ್ಪ ಕಂಟ್ರೋಲ್ ಆಯ್ತವೆ. ಮತ್ತೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಬಡಬಗ್ಗರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಸಿಕ್ಕಾಪಟ್ಟೆ ಹೊರೆ ಆಗ್ತಾ ಇದೆ. ಎಷ್ಟೋ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಈ ದಿನ ಈ ಶಾಲಾ ಶಿಕ್ಷಕ ಮಂಡಳಿ ಏನು ಇದೆ ಆ ಶಿಕ್ಷಣ ಮಂಡಳಿ ಈ ಏನು ವಸೂಲಿ ಮಾಡ್ತಾ ಇದೆಯಲ್ಲ ಒಂದು ಶುಲ್ಕವನ್ನು, ಅದರಿಂದ ಬೇಸತ್ತು ಇವತ್ತು ಎಷ್ಟೋ ಕುಟುಂಬಗಳು ಇವತ್ತು ಹಾಳಾಗ್ತದೆ. ಅಂದ್ರೆ ಇದೊಂಥರ ಏನಾಗಿದೆ ಅಂದ್ರೆ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಒಂದು ಇದನ್ನ ವಿದ್ಯೆಯನ್ನ ಹಿಂದಿನ ಕಾಲದಲ್ಲಿ ದಾನದ ರೂಪದಲ್ಲಿ ಧಾರೆ ಎರಿತಾ ಇದ್ರು. ಇವತ್ತೇನಾಗಿದೆ ಅಂದ್ರೆ ಇದು ಒಂದು ವ್ಯಾಪಾರ ಆಗಿದೆ. ಮತ್ತೆ ಶಿಕ್ಷಣ ಅನ್ನೋದು ಇನ್ನ ಮುಂದುವರೆದು ನಾವು ಹೇಳ್ಬೇಕು ಅಂತಂದ್ರೆ ಇದೊಂದು ಅಂದ್ರೆ ಆ ವರ್ಡ್ ನಾನು ಬಳಸಬೇಡ್ದು ಆದ್ರೂ ಹೇಳ್ಬೇಕಾಗ್ತದೆ ನಿಮ್ಮ ಮಾಧ್ಯಮ ಮುಖಾಂತರ, ಒಂದು ದಂಧೆ ರೂಪದಲ್ಲಿ ಆಗಿದೆ. ಇದು ವ್ಯಾಪಾರ ಮಾಡ್ಕೊಬಿಟ್ಟಿದ್ದಾರೆ, ಅದಕ್ಕೆ ಕಡಿವಾಣನೇ ಇಲ್ಲ. ಸ್ಕೂಲ್ಗಳಲ್ಲಿ ಮಕ್ಕಳನ್ನ ನೀವು ಫೀಸ್ ಕಟ್ಟಬೇಕು ಅಂತ ಬೆದರಿಕೆ ಹಾಕೋದು, ಇದು ಮಾಡೋದು, ಇಲ್ಲ ಅಂದ್ರೆ ಎದ್ ನಿಲ್ಸೋದು, ಸ್ಕೂಲಿಗೆ ಬರಬೇಡಿ ಅನ್ನೋದು, ಬೇರೆ ಸ್ಟೂಡೆಂಟ್ಸ್ ಮುಂದೆಗಡೆ ಅವ್ರನ್ನ ಅವಮಾನಗೊಳಿಸೋದು, ಅವ್ರ ಮನೇಲಿ ಬಂದು ಈ ತರ ಹೇಳ್ಕೊಂಡು ಇವತ್ತು ಎಷ್ಟೋ ಫ್ಯಾಮಿಲಿಗಳು ಇವತ್ತು ಹೇಳ್ಕೊಳಕ್ಕಾಗದಂತ ಪರಿಸ್ಥಿತಿಯಲ್ಲಿ ಇವತ್ತು ಜೀವನ ಸಾಗಿಸ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನಂತಂದ್ರೆ ಈ ಖಾಸಗಿ ಶಾಲಾ ಸಂಸ್ಥೆಗಳು ಅವಕ್ಕೆ ಕಡಿವಾಣನೇ ಇಲ್ಲ. ಅಂದ್ರೆ ಏನಾಗಿದೆ ಅಂತಂದ್ರೆ ಅವರು ಟೋಟಲಿ ಅವರೊಂದು ಕಂಟ್ರೋಲ್ ಲಿಮಿಟ್ ಕ್ರಾಸ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಯಾವ ನಾವು ಒಂದು ಮಾನದಂಡದಲ್ಲಿ ನಾವು ಶುಲ್ಕವನ್ನ ಇದು ಮಾಡಬೇಕು ಏನೂ ಇಲ್ಲ ಅವರಲ್ಲಿ. ಆದ್ರೆ ದೆಹಲಿ ಮತ್ತೆ ನಮ್ಮ ಪಂಜಾಬ್ನಲ್ಲಿ ಶಿಕ್ಷಣವನ್ನ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಕೊಡ್ತಾ ಇದೆ ಅಂತಂದ್ರೆ ಅಲ್ಲಿ ಯಾವ ರೀತಿ ಕೊಡ್ತಾ ಇದೆ, ಆ ರೀತಿ ನಮ್ಮ ರಾಜ್ಯದಲ್ಲೂ ಸಹ ಶಾಲಾ ಕಾಲೇಜುಗಳನ್ನ ನಾವು ಆಧುನೀಕರಣಗೊಳಿಸಿ ಒಳ್ಳೆ ಉತ್ತಮವಾದ ಶಿಕ್ಷಣ ಮತ್ತೆ ಅವ್ರಿಗೆ ಪ್ಲೇ ಗ್ರೌಂಡ್ಗಳು ಮತ್ತೆ ಏನು ಒಂದು ವಸತಿ ಆಗಿರ್ಬೋದು, ಅಂದ್ರೆ ಹಾಸ್ಟೆಲ್ ವ್ಯವಸ್ಥೆ ಮತ್ತೆ ಊಟದ ವ್ಯವಸ್ಥೆ, ಈ ತರ ಮೂಲಭೂತ ಸೌಕರ್ಯಗಳನ್ನ ನಾವು ನಮ್ಮ ರಾಜ್ಯದಲ್ಲೂ ಸಹ ಕಲ್ಪಿಸಿಕೊಟ್ರೆ ಈ ಪೋಷಕರು ಏನ್ ಮಾಡ್ತಾರೆ, ಸರ್ಕಾರಿ ಶಾಲೆಗಳಲ್ಲೇ ತಮ್ಮ ಮಕ್ಕಳನ್ನ ಸೇರಿಸ್ತಾರೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಇದೇನು ಆಡಳಿತ ನಡೆಸ್ತಾ ಇರೋ ನಮ್ಮ ರಾಜಕಾರಣಿಗಳು ಅವರವೇ ಶಾಲಾ ಕಾಲೇಜುಗಳು ಆಗಿರೋದ್ರಿಂದ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ.